ಹೇ ಗೈಸ್, ಯುವನಿಧಿ ಹೋಲ್ಡರ್ಸ್‌ಗೆ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಲಾಸ್ಟ್ ಟೈಮ್ ಕೂಡ 6 ತಿಂಗಳಾಗಿದೆ ಯಾರೆಲ್ಲ ಯುವನಿಧಿ ಬೆನಿಫಿಟ್ಸ್ ತಗೊಂಡು ಅವರು ಕೌಶಲ್ಯ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಬೇಕು ಅಂತ ಬಂದಿತ್ತು. ಸೊ ಸಾಕಷ್ಟು ಜನರು, ಸುಮಾರು ಜನರು ರಿಜಿಸ್ಟರ್ ಆಗಿದ್ದೀರಾ. ಬಟ್ ಸೆಂಟ್ರಲ್ಲಿ ವೆಬ್ಸೈಟ್ ಮತ್ತೆ ಆಫ್ ಆಗಿತ್ತು, ಅಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಗೇನ್ ಇವಾಗ ಮತ್ತೆ ವೆಬ್ಸೈಟ್ ಆನ್ ಮಾಡಿದ್ದಾರೆ, ವೆಬ್ಸೈಟ್ ವರ್ಕ್ ಆಗ್ತಾ ಇದೆ. ಸೊ ಬನ್ನಿ, ಯಾರೆಲ್ಲ ಈ ಒಂದು ಸ್ಕಿಲ್ಸ್ಗೆ ಅಪ್ಲೈ ಮಾಡಿಲ್ಲ, ಯುವನಿಧಿಗೆ ಅಪ್ಲೈ ಮಾಡಿದೀವಿ ಆದ್ರೆ ಸ್ಕಿಲ್ಸ್ಗೆ ಅಪ್ಲೈ ಮಾಡಿಲ್ಲ ಅನ್ನೋರು ಕಂಪಲ್ಸರಿ ಅಪ್ಲೈ ಮಾಡಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಯುವನಿಧಿ ಅಮೌಂಟ್ ಸ್ಟಾಪ್ ಆಗುತ್ತೆ. ಓಕೆ, ಸೊ ಅಪ್ಲೈ ಮಾಡಬೇಕು ಅಂದ್ರೆ ಮೊದಲು ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು, ಸೊ ಇಲ್ಲಿ ನೀವು ಕೌಶಲ್ಯ ಕರ್ನಾಟಕ ಕೌಶಲ್ಕಾರ್ ಕರ್ನಾಟಕ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ karnataka.gov.in ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈ ಒಂದು ಅಡ್ವರ್ಟೈಸ್ಮೆಂಟ್ ನ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಆಪ್ಷನ್ ಸಿಗುತ್ತೆ. ಎರಡು ಆಪ್ಷನ್ಸ್ ನೀವು ನೋಡ್ಬೋದು. ಸೆಕೆಂಡ್ ಆಪ್ಷನ್ ಬಂದಿಟ್ಟು ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ ಫಾರ್ ಟ್ರೈನಿಂಗ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಫ್ರೆಂಡ್ಸ್, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ತರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಬ್ರ್ಯಾಂಡ್ ಆಪ್ಷನ್ ಅಂತ ಹೊಸದಾಗಿ ಬಂದಿದೆ. ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಬ್ರ್ಯಾಂಡ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪೇಡ್ ಕೊಲ್ಯಾಬ್ಸ್ ಕೂಡ ಮಾಡ್ಬೋದು. 1000 ರೂಪಾಯಿಂದ 30, 40, 50,000 ರೂಪಾಯಿವರೆಗೂ ಬ್ರ್ಯಾಂಡ್ಸ್ ಅವರು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಪೇ ಮಾಡುವಂಥದ್ದು. ಸೊ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಸೊ ಇಂಟ್ರೆಸ್ಟ್ ಇರೋರು ಅಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಇಂದ ದುಡ್ಡನ್ನ ಆನ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಫ್ ಯು ಹ್ಯಾವ್ ಆಧಾರ್ ಎಂಟರ್ ಬಿಲೋ, ಎಲ್ಸ್ ಕ್ಲಿಕ್ ನೆಕ್ಸ್ಟ್ ಟು ಪ್ರೊಸೀಡ್ ವಿತ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಇಲ್ಲ, ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಆಧಾರ್ ಕಾರ್ಡ್ ನಂಬರ್ ಇರೋರು ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಸ್ಕಿಲ್ ರಿಜಿಸ್ಟ್ರೇಷನ್ ಫಾರ್ಮ್ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಪರ್ಸನಲ್ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಲೈಕ್ ನಿಮ್ಮ ಫಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ, ಲಾಸ್ಟ್ ನೇಮ್ ಇದ್ರೆ ಹಾಕಿ, ಇಲ್ಲ ಅಂತಂದರೆ ಟೋಟಲಿ ಆಪ್ಷನಲ್. ನಿಮ್ಮ ಫೋನ್ ನಂಬರ್ ಹಾಕಲೇಬೇಕು ಕಂಪಲ್ಸರಿ, ಬಿಕಾಸ್ ಅದಕ್ಕೆ ಒಂದು ಟೋಕನ್ ನಂಬರ್ ಕೂಡ ಕೊಡ್ತಾರೆ. ಸೊ 10 ಡಿಜಿಟ್ಸ್ ವಿತೌಟ್ ಸ್ಪೇಸ್ ಎಂಟರ್ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಕೂಡ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಇಮೇಲ್ ಐ ಡಿನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡ್ಕೊಳ್ಳಿ. ಜೆಂಡರ್ನ ಸೆಲೆಕ್ಟ್ ಮಾಡಿ, ಮೇಲ್ ಇದ್ದೀರಾ ಫಿಮೇಲ್ ಇದ್ದೀರಾ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾರಿಟಲ್ ಸ್ಟೇಟಸ್, ನೀವು ಸಿಂಗಲ್ ಇದ್ರೆ ಸಿಂಗಲ್ ಹಾಕಿ, ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಹಾಕಿ. ಸ್ಪೆಷಲಿ ಏಬಲ್ಡ್ ಅಂತಂದರೆ ಏನಾದರೂ ಡಿಸಬಿಲಿಟೀಸ್ ಇದ್ರೆ ಎಸ್ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ರಿಲಿಜಿಯನ್ ಬಂದ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದಿಷ್ಟು ರಿಲಿಜಿಯನ್ಸ್ನ ಇಲ್ಲಿ ತೋರಿಸಿದ್ದಾರೆ. ನಿಮ್ದು ಯಾವ್ದು ರಿಲಿಜಿಯನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕೆಟಗರಿ, ಜನರಲ್ ಅಂತ ನೀವೇನಾದರೂ ಜನರಲ್ ಅವ್ರು ಇದ್ರೆ ಡೈರೆಕ್ಟ್ ಜನರಲ್ ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ ಏನೂ ಆಪ್ಷನ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದರೂ SC ST OBC ಕ್ಯಾಟಗರಿ ಅವ್ರು ಇದ್ರೆ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು RD ನಂಬರ್ ಮತ್ತು ಅಪ್ಲೋಡ್ ಫಿಸಿಕಲ್ ಡಾಕ್ಯುಮೆಂಟ್ ಎರಡು ಆಪ್ಷನ್ ಇದೆ. ನಿಮ್ಮ ಹತ್ರ ಬರೀ RD ನಂಬರ್ ಇದೆ, ಸರ್ಟಿಫಿಕೇಟ್ ಇಲ್ಲ ಅನ್ನೋರು RD ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು RD ನಂಬರ್ನ ಎಂಟರ್ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಸೊ RD ನಂಬರ್ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲ ನೀವು ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅನ್ನೋರು ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೂಫ್ ಆಫ್ ಕ್ಯಾಸ್ಟ್, ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ ಅಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಈಸ್ ಫಾರ್ ಓನ್ಲಿ SC ST OBC ಕ್ಯಾಟಗರಿ ಸ್ಟೂಡೆಂಟ್ಸ್. ನೀವೇನಾದರೂ ಜನರಲ್ ಇದ್ರೆ ಆ ಥರದ್ದೇನು ಕೇಳೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನಿ ಕ್ಲಾಸಿಫಿಕೇಶನ್, ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ವಿಡೋ ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ವಾರ್ ವಿಡೋ ಆ ಥರದ್ದೇನಾದರೂ ಇದ್ದರೆ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ, ಏನು ಫಿಲ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ ಮದರ್ ಗಾರ್ಡಿಯನ್ ಡೀಟೇಲ್ಸ್ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಫಾದರ್ ಮದರ್ ಅಥವಾ ಗಾರ್ಡಿಯನ್ ಯಾರಾದರೂ ಒಬ್ರದ್ದು ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಂಟರ್ ಮಾಡಬೇಕಾಗತ್ತೆ. ಇದು ಬಂದ್ಬಿಟ್ಟು ಗಾರ್ಡಿಯನ್ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಡ್ರೆಸ್ ಹಾಕಬೇಕಾಗತ್ತೆ. ಕರೆಂಟ್ ಅಡ್ರೆಸ್ ಕೇಳಿದ್ದಾರೆ.
ಸೊ ಅರ್ಬನಾ ರೂರಲಾ ಸೆಲೆಕ್ಟ್ ಮಾಡ್ಕೊಳ್ಳಿ ಲೊಕೇಶನ್, ನಿಮ್ಮ ಸ್ಟ್ರೀಟ್ ಅಡ್ರೆಸ್, ಡಿಸ್ಟಿಕ್, ತಾಲೂಕ್, ಸೊ ಜಿಪ್ ಕೋಡ್, ಸಿಟಿ, ಸ್ಟೇಟ್ ಎಲ್ಲಾನು ಕರೆಂಟ್ ಅಡ್ರೆಸ್ ಹಾಕಬೇಕಾಗುತ್ತೆ. ಪ್ರೆಸೆಂಟ್ ಇವಾಗ ಎಲ್ಲಿದ್ದೀರಾ ಆ ಒಂದು ಅಡ್ರೆಸ್ನ ಎಂಟರ್ ಮಾಡಿ. ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಕೂಡ ಇರುತ್ತೆ. ಇವಾಗ ತುಂಬ ಜನರು ಹಳ್ಳಿ ಕಡೆ ಎಲ್ಲ ಬೆಳೆದಿರ್ತೀವಿ, ಅಂದರೆ ಹುಟ್ಟಿರ್ತೀವಿ. ಸೊ ಇಲ್ಲಿ ಸಿಟಿಯಲ್ಲಿ ಬಂದು ಜಾಬ್ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅವಾಗ ಪರ್ಮನೆಂಟ್ ಅಡ್ರೆಸ್ ಬಂದ್ಬಿಟ್ಟು ನಮ್ಮ ಹಳ್ಳಿ ಕಡೆದಾಗುತ್ತೆ. ಸೊ ಆ ಥರ. ಸೊ ಪರ್ಮನೆಂಟ್ ಅಡ್ರೆಸ್ ನಿಮ್ದು ಯಾವುದಿದೆ ಅದನ್ನ ಇಲ್ಲಿ ನೀವು ಎಂಟರ್ ಮಾಡ್ಬೋದು. ಇಲ್ಲ ಪರ್ಮನೆಂಟ್ ಅಡ್ರೆಸ್ ಕರೆಂಟ್ ಅಡ್ರೆಸ್ ಎರಡೂ ಸೇಮೇ ಇದೆ ಅನ್ನೋರು, ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಕರೆಂಟ್ ಅಡ್ರೆಸ್ ಇದ್ರೆ ಎಸ್ ಅಂತ ಹಾಕಿ, ಅವಾಗ ಆಟೋಮೆಟಿಕ್ ಆಗಿ ನೀವು ಕರೆಂಟ್ ಅಡ್ರೆಸ್ ಅಲ್ಲಿ ಏನ್ ಹಾಕಿದ್ದೀರಾ ಅದು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಫೆಚ್ ಆಗುತ್ತೆ. ಹಾಗೇನ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಎಜುಕೇಶನಲ್ ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ಮ ಒಂದು ಎಜುಕೇಶನ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಯಾವ ಎಜುಕೇಶನ್ ಅಂದ್ರೆ ಯಾವುದ್ರ ಮೇಲೆ ನೀವು ಈ ಒಂದು ಸ್ಕಿಲ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಯುವ ನಿಧಿ ಸ್ಕೀಮ್ ಬಂದ್ಬಿಟ್ಟು ನೀವು ಡಿಪ್ಲೊಮಾ ಅಥವಾ ITI ಹೋಲ್ಡರ್ಸ್ ಮೇಲೆ ಅಪ್ಲೈ ಮಾಡಿರ್ತೀರಾ. ಸೊ ಆ ಒಂದು ಬೇಸಿಸ್ ಮೇಲೆ ನೀವಿಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗ್ರಾಜುಯೇಟ್ ಅಂತ ಹಾಕ್ತೀನಿ. ಸ್ಟ್ರೀಮ್ ಕೇಳಿದರೆ ಗ್ರಾಜುಯೇಟ್ ಅಂತ ನಾನು ಕೊಟ್ಟಾಗ ಅದರಲ್ಲಿ ಯಾವ ಸ್ಟ್ರೀಮ್ ಇದೆ ಅದು ನಾನು ಎಂಟರ್ ಮಾಡಬೇಕು. ಸೊ ನಿಮ್ಮ ಡಿಗ್ರಿ ತಕ್ಕಂಗೆ ಇಲ್ಲಿ ಸ್ಟ್ರೀಮ್ ಸಬ್ಜೆಕ್ಟ್ ಎಲ್ಲ ಕೇಳ್ತಾರೆ, ಎಂಟರ್ ಮಾಡ್ಕೊಳ್ಬೇಕು. ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್, ಸೊ ನಾನು ಇವಾಗ ಸ್ಕಿಲ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಸ್ಕಿಲ್ ಇನ್ಸ್ಟ್ರಕ್ಷನ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇಂಗ್ಲಿಷ್, ಕನ್ನಡ ಆರ್ ಅದರ್ 3 ಆಪ್ಷನ್ಸ್ ಇದೆ. ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ. ಇಯರ್ ಆಫ್ ಪಾಸಿಂಗ್, ಫಾರ್ ಎಕ್ಸಾಂಪಲ್ ಇವಾಗ ನಾನು ಗ್ರಾಜುಯೇಟ್ ಎಜುಕೇಶನ್ ಹಾಕಿದ್ದೀನಿ. ಸೊ ಅದು ಯಾವಾಗ ಕಂಪ್ಲೀಟ್ ಆಗಿದೆ ಆ ಒಂದು ಇಯರ್ನ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಅದೇ ತರ ನೀವು ನೋಡ್ಕೊಂಡು ಮೆನ್ಷನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಲ್ಯಾಂಗ್ವೇಜಸ್ ನೋನ್, ಯಾವೆಲ್ಲ ಲ್ಯಾಂಗ್ವೇಜಸ್ ನಿಮ್ಗೆ ಗೊತ್ತಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಜಸ್ಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ತರ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಎಷ್ಟು ಟೋಟಲ್ 5 ಲ್ಯಾಂಗ್ವೇಜಸ್ ಇದೆ. ಸೊ 5 ಲ್ಯಾಂಗ್ವೇಜಸ್ ಅಲ್ಲಿ 5 ಬಂದ್ರೆ 5 ಸೆಲೆಕ್ಟ್ ಮಾಡಿ, 2 ಬಂದ್ರೆ 2 ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ಹಾಕಿ. ನೆಕ್ಸ್ಟ್ ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯನ್ಸ್, ಏನಾದರೂ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳಿದ್ದಾರೆ. ಇದ್ರೂ ಕೂಡ ನೋ ಅಂತಾನೆ ಹಾಕಿ, ಬೆಸ್ಟ್ ಆಪ್ಷನ್. ಓಕೆ, ಸೊ ನೋ ಅಂತ ಹಾಕಿ. ನೆಕ್ಸ್ಟ್ ಸ್ಕಿಲ್ ಸಾರ್ಟ್, ಯು ಕ್ಯಾನ್ ಸೆಲೆಕ್ಟ್ ಮ್ಯಾಕ್ಸಿಮಮ್ 5 ಸ್ಕಿಲ್ಸ್ ಓನ್ಲಿ. ಸೊ ಇವಾಗ ನಾನು ಸ್ಕಿಲ್ಸ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಯಾವ ಸ್ಕಿಲ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ನಾನು 5 ಸ್ಕಿಲ್ಸ್ನ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಸೊ ಡಿಪೆಂಡ್ಸ್ ಆನ್ ಮೈ ಎಜುಕೇಷನ್, ಯಾವ ಸ್ಕಿಲ್ಸ್ ನನಗೆ ಬೇಕಾಗತ್ತೆ ಆ ಒಂದು ಸ್ಕಿಲ್ಸ್ನ ನಾನಿಲ್ಲಿ ಎಂಟರ್ ಮಾಡ್ಕೊಳ್ತೀನಿ, ಸುಮ್ಮನೆ ನಿಮಗೆ ತೋರ್ಸೋಗೋಸ್ಕರ. ಸೊ ಇಲ್ಲಿ ನಿಮಗೆ ಹುಡುಕಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಇಲ್ಲಿ ಏನಪ್ಪ ಮಾಡಬೇಕು, ಇಲ್ಲಿ ನಾನ್ ಸೆಲೆಕ್ಟೆಡ್, ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ. ಓಕೆ, ಸೊ ಇಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಸ್ಕಿಲ್ಸ್ ಬೇಕು ಇಲ್ಲಿ ಎಂಟರ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಸೆಲೆಕ್ಟ್ ಮಾಡಿದಾದ್ಮೇಲೆ ಪ್ರಿಫರ್ ಡ್ಯೂರೇಷನ್ ಆಫ್ ಟ್ರೈನಿಂಗ್ ರಿಕ್ವೈರ್ಡ್. ಸೊ ಈ ಟ್ರೈನಿಂಗ್ ನೀವು ಯಾವಾಗ ಜಾಯಿನ್ ಆಗ್ತೀರಾ ಅಂತ ಕೇಳಿದ್ದಾರೆ. ಸೊ ಲೆಸ್ ದೆನ್ 2 ವೀಕ್ಸ್ ಒಳಗಡೆನೆ ಜಾಯಿನ್ ಆಗ್ತೀನಿ ಅನ್ನೋರು ಫಸ್ಟ್ ಆಪ್ಷನ್ ಹಾಕಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೋಡಿಕೊಂಡು ನಿಮ್ಮ ಒಂದು ತಕ್ಕಂಗೆ ನೀವು ಇಲ್ಲಿ ಡ್ಯೂರೇಷನ್ನ ಎಂಟರ್ ಮಾಡ್ಕೊಳ್ಬೋದು. ಓಕೆ, ಸೊ ವಿಲ್ಲಿಂಗ್ ಟು ಟೇಕ್ ಅಪ್ರೆಂಟಿಸ್ಶಿಪ್ ಕೇಳಿದ್ದಾರೆ, ಎಸ್ ಅಂತ ಹಾಕಿ. ನೆಕ್ಸ್ಟ್ ಕರೆಂಟ್ಲಿ ಇದು ಎಂಪ್ಲಾಯ್ಮೆಂಟ್ ಅಲ್ಲಿ ಏನೆಲ್ಲ ಇದೆ ಅಲ್ವಾ, ಇದು ನೀವು ಏನು ಮುಟ್ಟಕ್ಕೆ ಹೋಗಬೇಡಿ, ಹೇಗಿದೆ ಹಾಗೆ ಇರಕ್ಬೇಡಿ. ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಔಟ್ಸೈಡ್ ಡಿಸ್ಟಿಕ್, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಔಟ್ಸೈಡ್ ಡಿಸ್ಟಿಕ್, ಸೊ ಮತ್ತೆ ವಿದಿನ್ ಡಿಸ್ಟಿಕ್, ಇಲ್ಲಿ ನೀವು ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿನ ಎಂಟರ್ ಮಾಡ್ಕೊಳ್ಬೇಕು. ಪ್ರೂಫ್ ಆಫ್ ಎಜುಕೇಶನ್ ಅಂತಂದ್ರೆ ಇವಾಗ ನೀವು ಡಿಪ್ಲೊಮಾ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಸ್ಕಿಲ್ಸ್ಗೆ ಅಂತಂದ್ರೆ ಡಿಪ್ಲೊಮಾ ಸರ್ಟಿಫಿಕೇಟ್ ನೀವು ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್. ಸೊ ಯಾವ್ದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ ಅದ್ರದ್ದು ಒಂದು ಪ್ರೂಫ್ ಆಫ್ ಎಜುಕೇಶನ್ ಅಂದ್ರೆ ಮಾರ್ಕ್ ಶೀಟ್ನ ಅಪ್ಲೋಡ್ ಮಾಡಿ. ಪ್ರೂಫ್ ಆಫ್ ಏಜ್ಗೆ ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬಹುದು. ಓಕೆ, ಸೊ ಅಪ್ಲೋಡ್ ರೆಸ್ಯೂಮೆ ಅಂತ ಇದೆ. ರೆಸ್ಯೂಮೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಒಂದು ಅಪ್ಲಿಕೇಶನ್ ಅಲ್ಲಿ 2 ನಿಮಿಷದಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ರೆಸ್ಯೂಮೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೋಡ್ಕೊಂಡು ರೆಸ್ಯೂಮೆನ ಚೆನ್ನಾಗಿ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ, ದೆನ್ ಇಲ್ಲಿ ಬಂದು ಅಪ್ಲೈ ಮಾಡಿ. ಓಕೆ, ಸೊ ಎನಿ ಅದರ್ ಸರ್ಟಿಫಿಕೇಶನ್ ಅಂತ ಕೇಳಿದ್ದಾರೆ. ಸೊ ಎನಿ ಅದರ್ ಸರ್ಟಿಫಿಕೇಶನ್ ಇದ್ರೆ ಹಾಕಿ, ಇಲ್ಲ ಅಂತಂದ್ರೆ ಜಸ್ಟ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನ ನೀವು ಇಲ್ಲಿ ಹಾಕೊಳ್ಳಿ ಅಷ್ಟೇ. ಓಕೆ, ಬಟ್ ಬ್ಲ್ಯಾಂಕ್ ಆಗಿ ಬಿಡೋದಕ್ಕೆ ಆಗಲ್ಲ, ಬಿಕಾಸ್ ಸ್ಟಾರ್ ಮಾರ್ಕ್ ಇದೆ. ಸ್ಟಾರ್ ಮಾರ್ಕ್ ಇರೋದು ಮ್ಯಾಂಡೇಟರಿ ಇರುತ್ತೆ, ಯು ಹ್ಯಾವ್ ಟು ಫಿಲ್ ಸಮಥಿಂಗ್. ಓಕೆ, ಸೊ ಪ್ರೊಫೈಲ್ ಇಮೇಜ್ ಕೇಳಿದ್ದಾರೆ, ಅಂದ್ರೆ ನಿಮ್ಮ ಒಂದು ಫೋಟೋ
ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ. ಸೊ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ. ಒ ಟಿ ಪಿ ಎಲ್ಲ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ. ಸೊ ಕ್ಲಿಕ್ ಮಾಡಿ ಅಷ್ಟೇ. ಸೊ ಸ್ಕಿಲ್ಗೆ ನೀವು ರಿಜಿಸ್ಟ್ರೇಷನ್ ಆಗಿರ್ತೀರಾ. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.